ಕೆಲವೊಂದು ಸಂದರ್ಭದಲ್ಲಿ ದೇವತೆಗಳು ಪ್ರತ್ಯಕ್ಷ ಆಗಿ ಅವ್ರಿಗೇನು ತೊಂದರೆ ಬರದಂಗೆ ಕಾಪಾಡ್ತಿರ್ತಾರೆ. ಇಂತಿಷ್ಟೇ ವರ್ಷ ಇಂತಿಷ್ಟೇ ದಿನಗಳು ಅಂತ ಇರ್ತವೆ. ಅದಾದ್ಮೇಲೆ ಋಷಿಗಳು ಏನ್ ಮಾಡ್ತಾರೆ, ಬಂದಂತ ಕಾರ್ಯಗಳೆಲ್ಲ ಪೂರ್ಣ ಆದ್ಮೇಲೆ ಅವರು ಒಬ್ಬೊಬ್ರೆ ಏಕಾಂತ ಆಗ್ತಾರೆ. ಅಂದ್ರೆ ಯಾರ್ಯಾರು ಪ್ರಥಮದಲ್ಲಿ ಕಲಿಯುಗ ಪ್ರಥಮದಲ್ಲಿ ಯಾವ್ಯಾವ ಋಷಿಗಳು ಬಂದಿದ್ರು ಗುರುಗಳೇ? ಪ್ರತಿಯೊಬ್ರು ಬಂದಿದ್ದಾರೆ. ಮಾರ್ಕಂಡೇಯ ಆಗ್ಬೋದು, ಎಲ್ಲ ಅಗಸ್ತ್ಯರಾಗ್ಬೋದು, ಮತ್ತೆ ಅತ್ರಿ ಮುನಿಗಳಾಗ್ಬೋದು, ಎಲ್ಲ ಋಷಿಗಳು ಬಂದಿದ್ದಾರೆ. ನೀವೆಲ್ಲ ನೋಡುವಂತ ಎಲ್ಲ ಋಷಿಗಳು ಬಂದಿದ್ದಾರೆ. ಒಂದು ಯುಗ ಸೃಷ್ಟಿ ಆಗ್ಬೇಕು ಅಂತ ಅಂದಾಗ ಒಂದು ಯುಗದ ಮೂಲ ಪ್ರಥಮ ಹಂತದಲ್ಲಿ ಅದು ಕಲಿಯುಗದಲ್ಲಿ, ಮಹಾಘೋರ ಕಲಿಯುಗ ಇದು. ಆಗಿಂದ ಪ್ರಾರಂಭ ಅಷ್ಟೇ ಕಲಿಯುದು, ನಾನು ನನ್ನಿಂದ ಅನ್ನೋದು. ಮೊದಲ ಕಲಿಯುಗದ ರಾಕ್ಷಸರು ಕಲಿಯುಗದಲ್ಲಿ ಕಲಿಯ ಒಂದು ಉಪಟನ ಜಾಸ್ತಿ ಮಾಡೋರು ಅಂದ್ರೆ ರಾಕ್ಷಸರೇ. ಆ ರಾಕ್ಷಸರು ಸಂಹಾರ ಮಾಡಬೇಕು ಅಂತ ಅಂದಾಗ ಇಲ್ಲಿ ಬೇಡಬೇಕು, ಮಕ್ಕಳು ದೈವನ ಹೊಲ್ಸ್ಕೋಬೇಕು ಅನ್ನೋ ಬೇಡಬೇಕು. ಹಾಗೆ ಋಷಿಗಳ ಕೈಲಿ ಮುನಿಗಳ ಕೈಲಿ ಯಜ್ಞ ಯಾಗಾದಿಗಳು ಮಾಡಿಸ್ತಾ ಇರ್ತಾರೆ. ಅವರಿಂದ ಏನು ದೇವತೆಗಳು ಪ್ರತ್ಯಕ್ಷ ಆಗ್ತಾರೆ, ಅವರು ಒಬ್ಬೊಬ್ಬರೇ ಸಂಹಾರ ಮಾಡ್ಕೊಂಬರ್ತಾರೆ. ಕಲಿಯುಗದ ಪ್ರಥಮದಲ್ಲಿ ಇದು. ನಿಜವಾದ ದೈವ ಭೂತಳಕ್ಕೆ ಬರಲ್ಲ, ಅವಾಗ ದೇವತೆಗಳು ಮಾತ್ರ ಬರ್ತಾ ಇರ್ತಾರೆ. ಅದಾಯ್ತಾ? ಅಲ್ಲಿಂದ ಪರಿಪೂರ್ಣ ಹಿಂಗೆಲ್ಲ ಮಾಡ್ಕೊಂಡು ಬರ್ತಿದ್ದಾಗ ಕೊನೆಗೆ ಅದೊಂದು ಸಮಯ ಅಂತ ಇರುತ್ತೆ. ರಾಕ್ಷಸರು ಕೆಲವೊಬ್ಬರೆಲ್ಲ ಸಂಹಾರ ಆಗ್ತಾರೆ. ರಾಕ್ಷಸರ ಸಂಹಾರ ಆದಮೇಲೆ ಪರಿಪೂರ್ಣ ಆದಮೇಲೆ ಋಷಿಗಳೆಲ್ಲ ನಿರಾಕಾರ ಸ್ವರೂಪಕ್ಕೆ ಬರ್ತಾರೆ, ಏಕಾಂತ ಆಗ್ತಾರೆ, ನಿರಾಕಾರ ಆಗ್ತಾರೆ.